ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಚಾನೆಲ್ ಅಸೆಂಟ್ ಮೀಡಿಯಾಕ್ಕೆ ಸ್ವಾಗತ ಕೋರ್ತಾ ನಾನು ನಿಮ್ಮ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ. ಬಂಧುಗಳೇ, ನಮ್ಮ ನಿತ್ಯ ಕರ್ಮಗಳು ಮತ್ತು ನಿತ್ಯ ಊಟಗಳ ಬಗ್ಗೆ ನಾವು ಇಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತೊಂದು ಅತ್ಯಂತ ಪ್ರಮುಖವಾದ್ದು ಮತ್ತು ನಮ್ಮೆಲ್ರಿಗೂ ಬೇಕಾದಂಥ ಒಂದು ವಿಚಾರ. ನಾವೆಲ್ಲರೂ ಕೂಡ ಯಾವುದೋ ಒಂದು ಕಾಫಿನೋ ಅಥವಾ ಟೀನೋ ಯಾವುದೋ ಒಂದು ಪಾನೀಯಕ್ಕೆ ನಾವು ದಾಸರಾಗ್ಬಿಟ್ಟಿದ್ದೀವಿ. ನಿತ್ಯ ಬೆಳಗ್ಗೆ ಎದ್ದರೆ ಅದು ಇಲ್ಲದೇವ್ರೆ ನಮಗೆ ದಿನಾನೇ ಮುಂದಕ್ಕೆ ಹೋಗಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಅದು ಯಾವುದು ಕೂಡ ವಾಸ್ತವವಾಗಿ ನಮ್ಮದಲ್ಲ. ಅದು ಹೊರಗಡೆಯವ್ರು ತಂದು ಕೊಟ್ಟಂಥದ್ದನ್ನೇ ಇವಾಗ ನಾವು ಬಳಸ್ಕೊಳ್ತಾ ಇದ್ದೀವಿ. ಕಾಫಿ ಮತ್ತು ನಿಮ್ಮ ಟೀಗಳು ಮತ್ತು ಇವತ್ತಿನ ದಿವಸ ನಾವು ಅದೇನು ಬಳಸ್ಕೊಳ್ತಾ ಇದ್ದೀವಲ್ಲ, ಅದಕ್ಕೆ ಬದಲಾಗಿ ಅದಕ್ಕಿಂತ ಹೆಚ್ಚು ನಮ್ಮ ರಕ್ತಕ್ಕೆ ಪುಷ್ಟಿಯನ್ನು ಕೊಡುವಂಥ, ರಕ್ತವನ್ನು ಶುದ್ಧ ಮಾಡುವಂಥ, ಆಮೇಲೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ, ಅದ್ರ ಜೊತೆಗೆ ನಾವು ಇನ್ನಷ್ಟು ಉತ್ಸಾಹದಿಂದ ಇರಲಿಕ್ಕೆ ನೋಡ್ಕೊಳ್ಳೋವಂಥ ಕೆಲವು ಕಷಾಯಗಳ ಬಗ್ಗೆ ನೋಡೋಣ ಇವತ್ತು. ಕಾಫಿ ಟೀ ಕೇಂದ್ರಗಳು ಬದಲಾಗಿ ಕಷಾಯದ ಕೇಂದ್ರಗಳಾದರೆ ತಾನಾಗಿ ದೇಹದಲ್ಲಿ ಉತ್ಸಾಹ ಹೆಚ್ಚುತ್ತಾ ಹೋಗುತ್ತೆ. ಆ ಮೂಲಕ ಏನು ಅಂದರೆ ಅದು ದೇಹ ರಕ್ತ ಶುದ್ಧ ಆಗ್ತಾ ಕಶ್ಮಲ ಹೆಚ್ಚು ದೇಹದ ಎಲ್ಲ ಅಂಗಾಂಗಗಳಿಗೆ ತಲುಪೋದನ್ನು ಬ್ರೇಕ್ ಮಾಡೋ ಒಂದು ಸರಳ ವಿಧಾನ ಅಂದರೆ ಕಷಾಯ ತಗೊಳ್ಳೋವಂಥದ್ದು. ಕಷಾಯ ಹೇಗೆ ಮಾಡಬೇಕು ಅನ್ನೋದು ಒಂದು ಇದು ವಿಚಾರ. ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲಿ ಗೊತ್ತಿದೆ, ಅವರವರು ಆಯಾ ಒಂದು ಸ್ಥಳೀಯವಾಗಿ ಆಯಾ ಊರುಗಳಲ್ಲಿ ಆಯಾ ಏರಿಯಾಗಳಲ್ಲಿ ಅವ್ರಿಗೇನು ಸಿಗುತ್ತೋ ಅದನ್ನ ಇಟ್ಕೊಂಡು ಕಷಾಯ ಮಾಡ್ಕೊಳ್ಳೋದು ವಾಡಿಕೆ. ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ಎಲ್ಲರಿಗೂ ಆಗುವಂಥ ಒಂದು ಕಷಾಯ. ನಮ್ಮಲ್ಲಿ ಸಾಮಾನ್ಯವಾಗಿ ಜೀರಿಗೆ, ಶುಂಠಿ ಮತ್ತು ಬೆಲ್ಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಬೆಲ್ಲ ಬಳಸಲೇಬೇಕು ಅಂತೇನಿಲ್ಲ, ಅಗತ್ಯ ಇದ್ದರೆ ಒಂದಿಷ್ಟು ಬಳಸ್ಕೋಬೋದು ಅಷ್ಟೇ. ಅದು ಬಳಸ್ಕೊಂಡಾಗ ಏನಾಗುತ್ತೆ ಅಂದರೆ, ಜೀರಿಗೆ ಶುಂಠಿ ಇದೆರಡೂ ಕೂಡ ಏನಾಗುತ್ತೆ ಅಂದರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋಂಗೆ ನೋಡ್ಕೊಳ್ಳುತ್ತೆ. ಆ ಮೂಲಕ ಹೆಚ್ಚು ಆಹಾರದಲ್ಲಿನ ವಿಷ ರಕ್ತಕ್ಕೆ ಸೇರದ ಹಾಗೆ ನೋಡ್ಕೊಳ್ಳುತ್ತೆ. ಅಂದರೆ ನಾವು ಹಾಳಾದ ಮೇಲೆ ಅದನ್ನು ವಾಸಿ ಮಾಡ್ಕೊಳ್ಳೋದು, ರಿಪೇರಿ ಮಾಡ್ಕೊಳ್ಳೋದಕ್ಕಿಂತನೂ ಹಾಳಾಗ್ದಾಗೆ ನೋಡ್ಕೊಳ್ಳೋದು ಕ್ರಮಗಳಿವೆಲ್ಲ. ಸೊ ಈ ಕಷಾಯ ತೊಗೊಂಡಾಗ ರಕ್ತಕ್ಕೆ ವಿಷ ಹೋಗೋದು, ಮಲಿನತೆ ಹೋಗೋದು ತಪ್ಪುತ್ತೆ. ಅದ್ರ ಜೊತೆಗೆ ನಮ್ಮ ಜಠರಾಗ್ನಿಯನ್ನು ಹೆಚ್ಚು ಮಾಡೋ ಸಾಮರ್ಥ್ಯ ಇದಕ್ಕಿರೋದ್ರಿಂದ, ಆಹಾರವನ್ನು ಪಚನ ಮಾಡೋ ಸಾಮರ್ಥ್ಯ ಇವಕ್ಕಿರೋದ್ರಿಂದ ಇದನ್ನು ಕೇವಲ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋ, ಅಗತ್ಯ ಇದ್ದರೆ ಶುದ್ಧವಾದ ಬೆಲ್ಲ ತೊಗೊಂಡು ಅಥವಾ ಬೆಲ್ಲದ ಪುಡಿನೋ ಅಥವಾ ಬೆಲ್ಲದ ದ್ರವ ರೂಪದಲ್ಲೂ ಸಿಗುತ್ತೆ ಇವಾಗ, ಜೋನಿ ಬೆಲ್ಲ ಅಂತ, ಅದನ್ನು ಬಳಸ್ಬೋದು. ಅದನ್ನಿಟ್ಕೊಂಡು ಆರಾಮಾಗಿ ಬಳಸ್ಕೋಬೋದು. ಸಾಧ್ಯವಾದಷ್ಟು ಹೆಚ್ಚು ರಾಸಾಯನಿಕಗಳಿಂದ ಮಾಡಿದ ಸಿಹಿಗಳನ್ನು ಬಳಸದೇ ಇರೋದೇ ಉತ್ತಮ. ಹಾಗೆ ಮಾಡ್ಕೊಂಡು ನಾವು ಕಷಾಯ ತೊಗೋಬೋದು. ಇಲ್ಲೂ ಕೂಡ ಬದಲಾಗ್ತಾ ಹೋಗುತ್ತೆ ಕಷಾಯ. ನಾವು ಅದೇ ಜೀರಿಗೆ ಶುಂಠಿ ಬೆಲ್ಲ ಕಷಾಯನೇ ತೊಗೋಬೇಕಂದ್ರೆ ಖಂಡಿತ ಇಲ್ಲ. ನಾವು ಕಾಫಿ ಟೀ ಆದರೆ ಬದುಕಿರೋ ತನಕ 30 ವರ್ಷ 40 ವರ್ಷದಿಂದ ಅದೇ ತೊಗೊಳ್ತಾ ಇದ್ದೀವಿ, ನಮಗೆ ಬೇಸರ ಆಗೋಲ್ಲ. ಕಷಾಯ ತೊಗೋಬೇಕು ಅಂದ್ರೆ ಅದೇ ಮಾಡ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆಯೂ ಬರುತ್ತಲ್ವ. ತುಂಬ ಸರಳ. ಅದರಲ್ಲಿ ನಾವು ನಮ್ಮ ಮನೆ ಅಂಗಳದಲ್ಲಿರುವಂಥ ಯಾವುದೋ ಹೂವಿನ ಗಿಡಗಳಿರುತ್ತೆ, ಉದಾಹರಣೆಗೆ ದಾಸವಾಳದ ಎಲೆ, ಅದನ್ನು ಬಳಸ್ಕೊಂಡು ಇದ್ರ ಜೊತೆಗೆ ಜೀರಿಗೆ ಶುಂಠಿ ಜೊತೆ ಹಾಕಿ ಕಷಾಯ ಮಾಡ್ಕೋಬೋದು. ನಾವು ಕನಿಷ್ಠ ಈಗಲೂ ವಾರಕ್ಕೊಮ್ಮೆ ಆದರೂ ವಿಳೆದೆಲೆ ತರೋ ಅಭ್ಯಾಸ ಇದೆ ಅನ್ಕೋತೀವಿ. ಯಾಕೆಂದರೆ ವಿಳೆದೆಲೆ ತಿನ್ನೋ ಅಭ್ಯಾಸ ಹೋಗ್ಬಿಟ್ಟಿದೆ ಜನಕ್ಕೆ. ಅದು ಅತ್ಯಂತ ಉಪಯುಕ್ತವಾದ್ದು. ಆದರೂ ಕೂಡ ಯಾವ ಕಾರಣಕ್ಕೆ ಅದನ್ನು ಕಡಿಮೆ ಮಾಡಿಕೊಂಡ್ರೂ ಗೊತ್ತಿಲ್ಲ. ಅದು ಇಲ್ಲಂತೂ ನಗರ ಪ್ರದೇಶದಲ್ಲಿ ಅದನ್ನು ಬಳಸೋರು ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ ಹೊಸ ಏನಿದೆಯಲ್ಲ ಇವತ್ತಿನ ಜನರೇಷನ್ ಅಂತ ಏನಿದೆಯಲ್ಲ, ಅದನ್ನು ಬಳಸೋದೇ ಕಡಿಮೆ ಅಂತ ಅನಿಸುತ್ತೆ. ಸೊ ವಾರಕ್ಕೊಮ್ಮೆ ಪೂಜೆಗೋಸ್ಕರ ಆದರೂ ನಾವು ವಿಳೆದೆಲೆ ತರ್ತೀವಲ್ವ, ಆ ವಿಳೆದೆಲೆನ ಈ ಕಷಾಯಕ್ಕೆ ಹಾಕ್ಕೊಂಡು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಶ್ವಾಸಕೋಶದಲ್ಲಿರೋ ಎಲ್ಲ ಕಫ ಎಲ್ಲ ಕರಗಿ ಶ್ವಾಸಕೋಶವನ್ನು ಶುದ್ಧ ಮಾಡಿಕೊಡುತ್ತೆ. ಸೊ ಇದು ನಮಗೆ ಹೆಚ್ಚಿನ ಲಾಭ. ಹೀಗೆ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲದಿದ್ದರೆ ನಮಗೆ ಸೀಬೆ ಎಲೆ ಸಿಗುತ್ತೆ, ಮಾವಿನ ಎಲೆ, ಅದನ್ನು ಹಾಕಿ ಕೂಡ ಕಷಾಯ ಮಾಡ್ಬೋದು. ಬಾಳೆ ಎಲೆ ಹಾಕಿ ಕೂಡ ಕಷಾಯ ಮಾಡ್ಬೋದು ಖಂಡಿತವಾಗ್ಲೂ. ಸೊ ಎಳೆದಾಗಿ ಬಾಳೆ ಎಲೆ ಚೆನ್ನಾಗಿರೋದನ್ನು ತೊಗೊಂಡು ಅದು ಮಾಡ್ಕೋಬೋದು. ನೇರಳೆ ಎಲೆ ನಾವು ಅಂದರೆ ಒಂದೊಂದು ಸೀಸನ್ಗೂ ಬೇರೆ ಬೇರೆ ಸಿಗ್ತಾ ಹೋಗುತ್ತಲ್ವ, ಆ ಎಲೆಗಳನ್ನು ಹಾಕ್ಕೊಂಡು ಅಥವಾ ನಾವು ಒಂದೆಲಗ ಸಿಗುತ್ತೆ ಅದನ್ನು ಹಾಕಿ ಕಷಾಯ ಮಾಡ್ಕೋಬೋದು. ಆಮೇಲಿಂದ ದೊಡ್ಡ ಪತ್ರೆ ಸಿಗುತ್ತೆ, ಇವೆಲ್ಲವೂ ಕೂಡ ನಮ್ಮನ್ನು ಶುದ್ಧ ಮಾಡುವಂಥ ಪತ್ರಗಳು, ಅಂದರೆ ಎಲೆಗಳೇ ಆಗಿವೆ. ಈ ರೀತಿ ಯಾವುದೇ ಎಲೆಗಳನ್ನು, ನಮ್ಮ ಸ್ಥಳೀಯವಾಗಿ ಸಿಗುವಂಥ ಯಾವುದೇ ಎಲೆಗಳನ್ನು ಅದಕ್ಕೆ ಹಾಕ್ಕೊಂಡು ನಾವು ಕಷಾಯ ಮಾಡ್ಕೊಂಡು ತೊಗೊಳ್ತಾ ಹೋಗ್ಬೋದು. ಆವಾಗ ಏನಾಗುತ್ತೆ ಅಂತಂದರೆ, ನಿತ್ಯ ಕಷಾಯ ಒಂದೊಂದು ರುಚಿ ಬದಲಾಗೋದ್ರಿಂದ ನಮಗದನ್ನು ಮಾಡ್ಕೊಳ್ಳಿಕ್ಕೂ ಉತ್ಸಾಹ ಇರುತ್ತೆ ಮತ್ತು ಅದನ್ನು ತೊಗೊಳ್ಳಿಕ್ಕೂ
ಉತ್ಸಾಹ ಇರುತ್ತೆ. ಏನಿಲ್ಲ, ನಾವು ಆರಂಭ ಮಾಡಬೇಕಷ್ಟೇ. ಆರಂಭ ಮಾಡಿ ಒಂದು 5-6 ವಾರ ನಿರಂತರವಾಗಿ ಒಂದು ಕಷಾಯವನ್ನು ತೊಗೊಳ್ತಾ ಹೋದರೆ ಖಂಡಿತ ಆಮೇಲೆ ನಾವು ಕಾಫಿ ಟೀಗಳಿಂದ ದೂರನೇ ಇರ್ಬೋದು. ನೋಡಿ, ಇಲ್ಲಿ ನಮಗೆ ಕಾಫಿ ಟೀ ಅಂತಂದಾಗ ಕಾಫಿ ಪುಡಿ ಟೀ ಪುಡಿ ತರೋ ಅಗತ್ಯ ಇಲ್ಲ, ಮತ್ತು ಅದ್ರ ಜೊತೆಗೆ ಈ ಕಷಾಯಕ್ಕೆ ಹಾಲಿನ ಅಗತ್ಯನೂ ಇಲ್ಲ. ಹಾಲು ಇಲ್ಲದೆ ಕೂಡ ಕಷಾಯ ತುಂಬ ಚೆನ್ನಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ, ತೊಗೋಬೋದು. ಅಗತ್ಯಕ್ಕೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಮಾಡ್ತಾ ಹೋಗ್ಬೋದು. ಸಾಧ್ಯವಾದಷ್ಟು ರಾಸಾಯನಿಕಗಳಿಂದ ದೂರ ಉಳಿತಾ ಒಳ್ಳೆಯ ಕಷಾಯಗಳನ್ನು ಮಾಡ್ಕೊಳ್ತಾ ಹೋದರೆ ರಕ್ತ ಶುದ್ಧಿಯೊಂದಿಗೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ, ಯಾಕೆಂದರೆ ಜೀರ್ಣಕ್ರಿಯೆನೇ ಅತ್ಯಂತ ಪ್ರಮುಖ. ಮಲಬದ್ಧತೆ ಎಲ್ಲ ರೋಗಗಳ ತಾಯಿ ಅಂತ ಆಯುರ್ವೇದ ಹೇಳುತ್ತಲ್ವ. ಆ ಮಲಬದ್ಧತೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಸಹಾಯ ಮಾಡೋದು ಅಂದರೆ ಖಂಡಿತವಾಗಲೂ ಕಷಾಯಗಳೇ. ಹಾಗಾಗಿ ಅದು ತೊಗೊಳ್ತಾ ಹೋಗೋಣ. ಅದನ್ನು ತೊಗೊಳ್ತಾ ಹೋದರೆ ಖಂಡಿತವಾಗ್ಲೂ ನಾವು ಆರಾಮಾಗಿರ್ಬೋದು. ಹೇಳ್ತಾರಲ್ವ, ತಲೆನೋವಿಗೆ ಕಾಫಿ ಕುಡಿದ್ರೂ ಸರಿ ಹೋಗುತ್ತೆ ಅಂತ. ಖಂಡಿತ ಇಲ್ಲ, ಕಷಾಯ ಕುಡಿದ್ರೂ ಸರಿ ಹೋಗುತ್ತೆ. ಮೊದಲು ನಾವು ಮನಸ್ಸಿನಲ್ಲಿ ಅದನ್ನು ಮನ್ನಿಸಬೇಕು, ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಮನಸ್ಸಿಗೆ ತೊಗೊಂಡ್ರೆ ಅದರಿಂದ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲದವ್ರು ಇಲ್ಲ. ಅದೇ ನಮ್ಮ ಪತಂಜಲಿ ಸೂತ್ರ ಹೇಳೋದಲ್ವಾ. ಸೊ ಮನಯೇವ ಕಾರಣ ಬಂಧ ಮೋಕ್ಷ ಯೋಹು, ಅಂದರೆ ಎಲ್ಲ ಬಂಧನಗಳಿಗೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ನೀರು ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತ ನೀವು ಅಂದ್ಕೊಂಡು ನೀರು ಕುಡೀರಿ, ಖಂಡಿತ ತಲೆನೋವು ಹೋಗುತ್ತೆ. ಅದಕ್ಕೆ ಕಾಫಿನೇ ಕುಡಿಬೇಕು, ಮತ್ತೊಂದು ಇನ್ನೇನೋ ಮಾಡಬೇಕು, ಖಂಡಿತ ಆ ಥರ ಇಲ್ಲವೇ ಇಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಕಾಫಿ ಟೀಗಳ ಜಾಗದಲ್ಲಿ, ಸ್ಥಳದಲ್ಲಿ ಕಷಾಯಗಳನ್ನು ಬಳಸೋದ್ರ ಮೂಲಕ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿಟ್ಕೊಂಡು ರಕ್ತ ಶುದ್ಧವಾಗಿ ಇಟ್ಕೊಂಡಿದ್ರೆ ಆರೋಗ್ಯ ತನ್ನಿಂತಾನೇ ಚೆನ್ನಾಗಿ ಯಾವಾಗಲೂ ಉತ್ತಮ ಮಟ್ಟದಲ್ಲಿರುತ್ತೆ ಅಂತ ಹೇಳ್ತಾ ಇಂದಿನ ಈ ಕಷಾಯದ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ನಿತ್ಯ ಏನಿದೆ ಚಟುವಟಿಕೆಗಳಿದೆ ಅದರ ವಿಚಾರವಾಗಿ ನೋಡೋಣ ಅಂತ ಹೇಳ್ದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಇನ್ನೂ ಹಲವರಿಗೆ ಹಂಚೋದನ್ನು ಖಂಡಿತವಾಗ್ಲೂ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಆಗಿಂದಾಗಲೇ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ರಿಗೂ ಕೂಡ ನಮಸ್ಕಾರ.